ನಾನು ಮಾರ್ಕೆಟಲ್ಲಿ ಕೊಕೊನಟ್ ಕೂಡ ಮಾರಿದ್ದೀನಿ. ಐ ಹ್ಯಾವ್ ಸೇಲ್ಡ್ ಕೊಕೊನಟ್ಸ್ ಆನ್ ದ ಮಾರ್ಕೆಟ್. ಆನ್ ಸಂಡೇ ಮಾರ್ಕೆಟ್ ಇರುತ್ತೆ, ಮಾರ್ಕೆಟಲ್ಲಿ ಅದು ಒಂದು 20 ವರ್ಷದ ಹಿಂದ್ಗಡೆ, ಅರೌಂಡ್ 22-23 ಇಯರ್ಸ್ ಬ್ಯಾಕ್, ನನಗೆ ನೋಡೋ ಒಂದು ದೃಷ್ಟಿಕೋನ ಜನರದ್ದು ಏನಿತ್ತು ಅಂದರೆ, ಒಂದು ವಿಕಲಚೇತನ ಆಗಿದ್ದಾನೆ, ಅವನ ಕಡೆಯಿಂದ ಏನೂ ಆಗಲ್ಲ, ನಾಟ್ ಇಂಪಾರ್ಟೆಂಟ್, ಪದಕಗಳು ಗೆಲ್ಲೋದೇ ಮಹತ್ವದಾಗಿರಲ್ಲ, ಆದರೆ ಅದಕ್ಕೆ ನೀವು ಬೆನ್ನತ್ತಿ ಹೋಗಿ ಅದಕ್ಕಾಗಿ ಏನಾದರೂ ಸಾಧನೆ ಮಾಡಬೇಕಾಗಿರುತ್ತೆ. ಎಲ್ಲ ಫೆಸಿಲಿಟೀಸ್ ಕೊಟ್ಟ ನಂತರ ನೀವು ಮಾಡಂತ ಹೇಳಿದ್ರೆ ನೀವು ಏನೂ ಮಾಡಲ್ಲ. ಯಾಕಂದರೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಅತಿ ಸೋಲ್ ಅಂದರೆ ನಂದು ಇಂಗ್ಲೀಷ್ ಚಾನಲ್, ಬ್ರಿಟಿಷ್ ಗಡಲುಗಾಲುವೆ, ನಿಮ್ಮ ಹೆಸರು ಕೇಳಿರ್ಬೋದು ಎಲ್ಲರೂ. ಆ್ಯಕ್ಚುಲಿ ನಾನು ಬಾರ್ನ್ ಆಗಿದ್ದು 14 ಜನವರಿ 87, ಬಟ್ ಮೈ ಸೆಕೆಂಡ್ ಬಾರ್ನ್ ಈಸ್ 28th July 2008. Good morning one and all. First of all, I thank for Education Department, Eriswamy sir, Sushma ma'am, and sir who called me here as a motivational speaker. So I'm very happy you called me here. I'm also one of staff of this university. ನನ್ನ ಜೀವನದಲ್ಲಿ ಒಂದು ದೊಡ್ಡ ಅತಿ ಸೋಲ್ ಅಂದರೆ ನಂದು ಇಂಗ್ಲೀಷ್ ಚಾನಲ್, ಬ್ರಿಟಿಷ್ ಗಡಲುಗಾಲುವೆ, ನಿಮ್ಮ ಹೆಸರು ಕೇಳಿರ್ಬೋದು ಎಲ್ಲರೂ. ಆ್ಯಕ್ಚುಲಿ ನಾನು ಬಾರ್ನ್ ಆಗಿದ್ದು 14 ಜನವರಿ 87, ಬಟ್ ಮೈ ಸೆಕೆಂಡ್ ಬಾರ್ನ್ ಈಸ್ 28th July 2008. ಮೈ ಸೆಕೆಂಡ್ ಬಾರ್ನ್ ಇಲ್ಲ, ನಾನು ಅವತ್ತು ನನ್ನ ಅಲಿಸನ್ ಸ್ಟೀಟರ್ ಅಂತ ಒಬ್ಬರು ಪೈಲಟ್ರ್ ಇದ್ದರು, ಅವರು ನನ್ನ ಗುರುಗಳು ಸೇವ್ ಮಾಡಲಿಲ್ಲ ಅಂದರೆ ಐ ವಿಸ್ ನಾಟ್ ಸಿಟ್ ಹಿಯರ್ ಟುಡೇ, ನಾನೆಲ್ಲೋ ಬೇರೆ ಕಡೆ ಇರ್ತಿದ್ದೆ. ಸೊ ಬಿಕಾಸ್ ಮೈ ಸೆಕೆಂಡ್ ಬಾರ್ 28 July, ಯು ಕ್ಯಾನ್, ಐ ಥಿಂಕ್ ನೀವು ಇಂಗ್ಲೀಷ್ ಚಾನಲ್ ಬಗ್ಗೆ ಕೇಳಿರ್ಬೋದು. ಬ್ರಿಟಿಷ್ ಗಡಲುಗಾಲುವೆ, ಇಂಗ್ಲೆಂಡ್ ಟು ಫ್ರಾನ್ಸ್ ಒಂದು ಕ್ಯಾನಲ್ ಇದೆ. ಆ ಕ್ಯಾನಲ್ ಆ್ಯಕ್ಚುಲಿ ಡಿಸ್ಟೆನ್ಸ್ ಇದೆ 38 ಕಿಲೋಮೀಟರ್. ಆದರೆ ಆ ಸಿ ಈಸ್ ಅ ಬಿಗ್ಗೆಸ್ಟ್ ಸಿ. ಅಂದರೆ ಅಲ್ಲಿ ಶಿಪ್ಸ್ಗಳು ಡೈಲಿ ಅರೌಂಡ್ 1500 ಶಿಪ್ಸ್ ಒಂದೇ ಮೂಮೆಂಟಲ್ಲಿ ಹೋಗ್ತಾ ಇರ್ತವೆ. ಸೊ ಅದರಿಂದ ಆ ಸಿ ಏನಿದೆ ಪೂರ್ತಿ ಕೋಲ್ಡ್ ಇರುತ್ತೆ. ಲೈಕ್ ನೆಕ್ಸ್ಟ್ ಟು ಫ್ರಿಜ್ ಡೋರ್ ನೀವು ತೆಗೆದಾಗ ಏನು ಕೋಲ್ಡ್ ಫೀಲ್ ಆಗುತ್ತಲ್ಲ, ಸೇಮ್ ಟೆಂಪ್ರೇಚರ್ ಆ ವಾಟರ್ದು ಇರುತ್ತೆ. ಅದ್ರ ಜೊತೆಗೆ ಅಲ್ಲಿ ಜೆಲಿ ಫಿಶಸ್ ಇರ್ತವೆ. ಜೆಲಿ ಫಿಶಸ್ ನಿಮಗೆ ಜಸ್ಟ್ ಬಂದು ಟಚ್ ಮಾಡಿ ಹೋದರೂ ಕೂಡ ಇಟ್ ಈಸ್ ವೆರಿ ಪೇನ್ಫುಲ್. ಅದರಲ್ಲಿ ನಾನು ಸ್ವಿಮ್ ಮಾಡೋದಿತ್ತು. ನನ್ನ ರೇಸ್ ಇತ್ತು 28 ಜುಲೈಗೆ. ಸೊ ಐ ವಾಸ್ ವೆರಿ ಫಿಟ್ ಟು ರೇಸ್, ಫುಲ್ ಫಿಟ್ ಆಗಿದ್ದೆ. 28 July 2008ಗೆ ನಾನು ಮಾರ್ನಿಂಗ್ 5 o'clockಗೆ ಡೋವರ್ ಪ್ಲೇಸಲ್ಲಿ ಜಂಪ್ ಮಾಡಿದೆ ಸ್ವಿಮ್ಮಿಂಗ್ಗೆ. ಸೊ ಐ ವಾಸ್ ಸ್ಟಾರ್ಟೆಡ್ ಮೈ ರೇಸ್ ಇನ್ ದ ಸ್ವಿಮ್ಮಿಂಗ್ ಸಿ. ನನ್ನ ಕೈ ಮೂಮೆಂಟ್ ಆಗ್ತಾಯಿತ್ತು, ನನ್ನ ಬ್ರೈನ್ ಆ್ಯಕ್ಟಿವ್ ಆಗಿತ್ತು, ಬಟ್ ಅದರ್ ಆಲ್ ಪಾರ್ಟ್ಸ್ ಆರ್ ಡೆಡ್, ಎಲ್ಲ ನಿಂತ್ಕೊಂಡ್ಬಿಟ್ಟಿತ್ತು. ಜಸ್ಟ್ ನನ್ನ ಕೈ ಮೂಮೆಂಟ್ ಆಗ್ತಾಯಿತ್ತು, ನನ್ನ ಬ್ರೈನಲ್ಲಿ ಬರೀ ಒಂದೇ ಇತ್ತು, ಈ ಶೋರಿಂದ ಆ ಶೋರಿಗೆ ಹೋಗ್ಬೇಕು ಅಷ್ಟೇ ಫಿಕ್ಸ್ ಇತ್ತು ತಲೆಯಲ್ಲಿ, ಬಾಕಿ ಏನೂ ಇರಲಿಲ್ಲ. ಜಸ್ಟ್ ನಾರ್ಮಲ್ ಟೇಕಿಂಗ್ ಬ್ರೀತ್ ತೊಗೋತಾ ಇದ್ದೆ, ಬಿಡ್ತಾ ಇದ್ದೆ. ಸೊ ಸ್ವಿಮ್ ಮಾಡ್ತಾ ಆಫ್ಟರ್ 2 hours 38 minutes ಐ ಬಿಕಮ್ ಅನ್ಕಾನ್ಷಿಯಸ್ ಇನ್ ವಾಟರ್ ಇಟ್ ಸೆಲ್ಫ್. ನಾನು ನೀರಲ್ಲೇ ಅನ್ಕಾನ್ಷಿಯಸ್ ಆದೆ. ಜಸ್ಟ್ ನನ್ನ ಕೈ ಮೂಮೆಂಟ್ ಇತ್ತು, ಬ್ರೈನ್ ರನ್ ಆಗ್ತಾಯಿತ್ತು, ಅಷ್ಟೇ ಇತ್ತು. ಆ ಪಾರ್ಟ್ಸ್ ಬಿಟ್ಟರೆ ಬೇಕಿ ಏನೂ ಆಗ್ತಾ ಇರಲಿಲ್ಲ ಮೂಮೆಂಟು. ಸೊ ಪೈಲಟ್ರ್ ನೋಡಿ ನಂಗೆ ಲಿಫ್ಟ್ ಮಾಡಿದರು. ಸೊ ನಂಗೆ ನಾರ್ಮಲ್ ರಾಘವೇಂದ್ರಂಗೆ ತರಲಿಕ್ಕೆ ಅರೌಂಡ್ 45 minutes ಬೇಕಾಯ್ತು ಅವ್ರಿಗೆ. ಸೊ ಐ ಬಿಕಮ್ ಅನ್ಕಾನ್ಷಿಯಸ್ ಆನ್ ಸ್ಪಾಟ್. ಸೊ ಇನ್ನೂ ಸ್ವಲ್ಪ ಲೇಟ್ ಆಗಿದ್ದರೆ ಐ ವಾಸ್ ಗಾನ್ ಆನ್ ದ್ಯಾಟ್ ಮೂಮೆಂಟ್. ಬಟ್ ಐ ಥ್ಯಾಂಕ್ ಟು ಮೈ ಕೋಚಸ್ ಆ್ಯಂಡ್ ಎಸ್ಪೆಷಲಿ ಫಾರ್ ಅಲಿಸನ್ ಸ್ಟೀಟರ್ ಹೂ ಸೇವ್ಡ್ ಮೈ ಲೈಫ್ ಆನ್ ಸೆಕೆಂಡ್ ಟೈಮ್. ಸೊ ಐ ಆಮ್ ಹಿಯರ್ ಟುಡೇ ಬಿಕಾಸ್ ಆಫ್ ದೆಮ್. ಚಿಕ್ಕ ಫ್ಯಾಮಿಲಿಯಲ್ಲಿ, ಬಡತನದ ಫ್ಯಾಮಿಲಿಯಿಂದ ನಾನು ಮೇಲೆ ಬಂದಂಥ ಒಂದು ವಿದ್ಯಾರ್ಥಿ. ಅದ್ರ ಜೊತೆಗೆ ನನ್ನ ಸಾಧನೆಯನ್ನು ನಿಧಾನವಾಗಿ ತೆಗೆದುಕೊಂಡು ಬರ್ತಾ ಇದ್ದೆ. ಆಫ್ಟರ್ 2002 ಒಂದು ಚಿಕ್ಕ ಮನೆಯಲ್ಲಿ ನಾನು ವಾಸವಾಗಿದ್ದು, ಅದ್ರ ಜೊತೆಗೆ ನನ್ನ ಗುರು ಹಿರಿಯರ ಆಶೀರ್ವಾದ, ಒಂದು ಸಪೋರ್ಟ್ ಬಂತು. ನಾನು ಈ ಸ್ಟೇಜಲ್ಲಿ ಒಬ್ಬರು ವ್ಯಕ್ತಿಯ ಹೆಸರು ತೊಗೋಬೇಕು ಅಂದರೆ ಶಕುತಾಯಿ ಪರಾಂಜಪೆ ಅಂತ ನಮ್ಮದೊಂದು NGO ಇತ್ತು, ಅಸೋಸಿಯೇಷನ್ ಆಫ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ. ಸೊ ಅದರ ಮಾರ್ಗದರ್ಶನಕ್ಕೆ ಬಂದ ನಂತರ ನಾನು ಈ ರೀತಿಯಲ್ಲಿ ಫ್ಲೋ ಆಗಲಿಕ್ಕೆ ಸಾಧ್ಯವಾಯಿತು. ಸೊ ಕಷ್ಟಗಳು ತುಂಬ ಇರುತ್ತೆ, ಕಷ್ಟಗಳಿಲ್ಲದೆ ವ್ಯಕ್ತಿ ಯಾರೂ ಇಲ್ಲ. ಮೇ ಬಿ ನನಗೆ ಜಾಸ್ತಿ ಇದೆ ಅಂತ ನನಗನ್ಸುತ್ತೆ, ಹಾಗೆ ಬೇರೆಯವರು ಕೂಡ ಅವ್ರಿಗೆ ಜಾಸ್ತಿ ಇದೆ ಅಂತ ಅವ್ರಿಗನ್ಸುತ್ತೆ. ಸೊ ಕಷ್ಟಗಳಿರ್ತವೆ. ಆ ಕಷ್ಟಗಳ ಜೊತೆಗೆ ನಾವು ಅದನ್ನ ಒಂದು ಬದಿಯಲ್ಲಿಟ್ಟು ಏನಾದರೂ ಮಾಡಬೇಕನ್ನೋ ಒಂದು ಛಲ ಪ್ರತಿಯೊಬ್ಬಲ್ಲೂ ಇರಬೇಕು. ಇದೇ ಒಂದು 15-20 ವರ್ಷದ ಹಿಂದ್ಗಡೆ, ಅರೌಂಡ್ 22-23 ಇಯರ್ಸ್ ಬ್ಯಾಕ್, ನನಗೆ ನೋಡೋ ಒಂದು ದೃಷ್ಟಿಕೋನ ಜನರದ್ದು ಏನಿತ್ತು ಅಂದರೆ, ಒಂದು ವಿಕಲಚೇತನ ಆಗಿದ್ದಾನೆ, ಅವನ ಕಡೆಯಿಂದ ಏನೂ ಆಗಲ್ಲ, ಅಯ್ಯೋ ಪಾಪ, ಈ ವರ್ಡನ್ನು ಯೂಸ್ ಮಾಡ್ತಾಯಿದ್ರು ಅರೌಂಡ್ 22 ಇಯರ್ಸ್ ಬ್ಯಾಕ್. ಆದರೆ ಇವಾಗ ಜಗತ್ತು ಪೂರ್ತಿ ಚೇಂಜ್ ಆಗಿಬಿಟ್ಟಿದೆ. ಇವಾಗ ಎಲ್ಲರೂ ಒಂದು ಅಚೀವರ್ ಅಂತ ನೋಡ್ತಾರೆ. ಆ ಅಚೀವರ್ ಅಂತ ನೋಡಲಿಕ್ಕೆ ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ ಅಥವಾ ಅವರ ಏನು ನಡೆದು ಬಂದ ದಾರಿ ಇರುತ್ತೆ, ಅದೇ ಅವ್ರ ಸಕ್ಸಸ್ ಇರುತ್ತೆ. ಗೆಟ್ಟಿಂಗ್ ಮೆಡಲ್ ಈಸ್ ನಾಟ್ ಇಂಪಾರ್ಟೆಂಟ್, ಪದಕಗಳು ಗೆಲ್ಲೋದೇ ಮಹತ್ವದಾಗಿರಲ್ಲ, ಆದರೆ ಅದಕ್ಕೆ ನೀವು ಬೆನ್ನತ್ತಿ ಹೋಗಿ ಅದಕ್ಕಾಗಿ ಏನಾದರೂ ಸಾಧನೆ ಮಾಡಬೇಕಾಗಿರುತ್ತಲ್ಲ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲರೂ ಡಿಮಾಂಡ್ ಮಾಡ್ತಾರೆ, ನಮ್ಗೆ ಹಾಕಬೇಕು, ಹೀಗೆ ಬೇಕು. ಐ ಥಿಂಕ್ ನೀವು ಕೂಡ ಡಿಮಾಂಡ್ ಮಾಡ್ತೀರಾ, ನಮಗೆ VIP ಟ್ರೀಟ್ಮೆಂಟ್ ಬೇಕು, VIP ಕ್ಲಾಸ್ ರೂಮ್ಸ್ ಬೇಕು, ಬಸ್ ಫೆಸಿಲಿಟಿ ಕರೆಕ್ಟಾಗಿ ನಮ್ಮ ಕ್ಲಾಸ್ ರೂಮ್ಗೆ ಬೇಕು, ಎಲ್ಲರದ್ದು ಡಿಮಾಂಡ್ ಇರುತ್ತೆ. ಬಟ್ ಆ ಡಿಮಾಂಡನ್ನು ಇಲ್ಲದೇ ಏನು ಫೆಸಿಲಿಟೀಸ್ ಇದೆ
ಅದರಲ್ಲಿ ನೀವೇನು ಮಾಡಿ ತೋರಿಸ್ತಾರಲ್ಲ ದಟ್ ಈಸ್ ಕಾಲ್ಡ್ ಅಚೀವ್ಮೆಂಟ್, ದಟ್ ಈಸ್ ಸಕ್ಸಸ್. ಆ ಸಕ್ಸಸ್ ನಿಮಗೆ ಖುಷಿ ತರುತ್ತೆ, ಸಂತೋಷ ತರುತ್ತೆ. ಸೊ ಅದು ಬಿಟ್ಟು ನಿಮ್ಗೆ ಎಲ್ಲ ಫೆಸಿಲಿಟೀಸ್ ಕೊಟ್ಟ ನಂತರ ನೀವು ಮಾಡಂತ ಹೇಳಿದ್ರೆ ನೀವು ಏನೂ ಮಾಡಲ್ಲ. ಯಾಕಂದರೆ ನಿಮ್ಗೆ ಆಲ್ರೆಡಿ ಎಲ್ಲ ಸಿಕ್ಕಿರುತ್ತೆ. ಅದರಲ್ಲಿ ನೀವು ಮಾಡಂದರೆ ಏನೂ ಮಾಡಲ್ಲ. ಸೊ ಎಕ್ಸಾಂಪಲ್ ನಾನೇ ನಿಮಗೆ 10x25 ಮೀಟರ್ ಸ್ವಿಮ್ಮಿಂಗ್ ಪೂಲ್, ಕಾರ್ಪೊರೇಷನ್ ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಪ್ರಾಕ್ಟೀಸ್ ಮಾಡಿ, ನಾರ್ಮಲ್ ಕೋರ್ಸ್ ಪ್ರಾಕ್ಟೀಸ್ ಮಾಡಿ, ಡೈಲಿ ರೂಟೀನ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಮಾರ್ನಿಂಗ್ 2 hours, ಈವ್ನಿಂಗ್ 2 hours ಪ್ರಾಕ್ಟೀಸ್ ಮಾಡ್ತಾ ನಾನು ಜಾಬ್ ಮಾಡ್ತಾಯಿದ್ದೆ. ಜಾಬ್ ಮಾಡ್ತಾ ನಾನು ಕಾಲೇಜ್ ಹೋಗ್ತಾಯಿದ್ದೆ. ಕಾಲೇಜ್ ಹೋಗ್ತಾ ಈ ಡೈಲಿ ರೂಟೀನ್ ವರ್ಕ್ ಮಾಡ್ತಾಯಿದ್ದೆ. 1995 ನನ್ನ ಸ್ಪೋರ್ಟ್ಸ್ ಕರಿಯರ್ ಸ್ಟಾರ್ಟ್ ಆಯಿತು. ನಾನು ಹೇಳಿದ್ನಲ್ಲ, ನಂದು ಅಸೋಸಿಯೇಷನ್ ಆಫ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ ಒಂದು NGO ಇದೆ. ಅಲ್ಲಿ ನಾವು ಡೈಲಿ ನಾರ್ಮಲ್ ರೂಟೀನಾಗಿ ಹಿಂಗೆ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇದ್ವಿ. ಸೊ ನಾವು ಕೂಡ ಕ್ರಿಕೆಟ್ ಆಡ್ತೀವಿ, ಕುತ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ವಿ. ಆವಾಗ ನಮ್ಮ ಶಕುತಾಯಿ ಪರಂಜೆಪೆ ಅಂತ, ಶಿ ಇಸ್ ನಾಟ್ ದೇರ್, ಅವ್ರು ನಮ್ಗೆ ಕೇಳಿದರು ನಿಂಗೆ ಏನು ಸ್ವಿಮ್ಮಿಂಗ್ ಕಲಿಯೋ ಇಚ್ಛೆ ಇದೆ ಅಂತ. ಸೊ ಅಲ್ಲಿ ಡಾಕ್ಟರ್ ಪಾವಸ್ಕರ್ ಅಂತ ಒಬ್ರು ಇದ್ದರು, ಅವರು ಸ್ವಿಮ್ಮಿಂಗ್ ಕ್ಲಬ್ಗೆ ಹೋಗ್ತಾಯಿದ್ರು. ಅವ್ರ ಮಗ ಹೋಗ್ತಾ ಇದ್ದ, ಡಾಕ್ಟರ್ ಪಾವಸ್ಕರ್, ನೀವು ಹೆಸರು ಕೇಳಿರ್ಬೋದು. ಸೊ ಆ ರೂಟೀನಲ್ಲಿ ಸ್ವಿಮ್ಮಿಂಗ್ ಸ್ಟಾರ್ಟ್ ಆಯಿತು. ಆದರೆ ಕಲ್ಗಡಿಗಿ ಅಂತ ಇದು ಒಬ್ಬರು ಗುರುಗಳಿದ್ದಾರೆ, ಅವ್ರು ಹೋಗಿ ನಾನು ಭೇಟಿ ಆದೆ. ಅವ್ರು ಭೇಟಿ ಆದ ನಂತರ ಅವರು ಅಂದರು ನೀನು ಬಾ ಸ್ವಿಮ್ಮಿಂಗೆ ನಾನು ಕಲಿಸ್ತೀನಿ ಅಂತ. ಸೊ ಫಸ್ಟ್ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಇಸ್ ವೆರಿ ಇಂಪಾರ್ಟೆಂಟ್ ಈಸ್ ಯುವರ್ ಲೆಗ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ಅಲ್ಲಿ ಸರ್ ಅಂದರು ನೀನು ಬಾ ನಾನು ಕಲಿಸ್ತೀನಿ ಅಂತ. ಆನ್ ವೆರಿ ಆರ್ಮ್ಸ್, ಅಂದರೆ ಚಿಕ್ಕ ಮಕ್ಕಳಿಗೆ ಹೇಗೆ ಹಿಡಿದು ಕಲಿಸ್ತಾರಲ್ಲ, ಬೇಬಿಗೆ ಹಿಡಿದು ಹಾಗೆ 6 days ಸ್ವಿಮ್ಮಿಂಗ್ ಕಲಿಸಿದ್ರು. ಆನ್ ಮೈ ಆರ್ಮ್ಸ್ ನಾನು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದೆ. ಸ್ಪಾರ್ಕ್ ಈಸ್ ನೆಗೆಟಿವ್ ಥಿಂಗ್ಸ್. ನೀನು ಅಂಗವಿಕಲಿದ್ದೀಯಾ, ನೀನು ಡಿಸೇಬಲ್ಡ್ ಇದೆಯಾ, ನಿನ್ನ ಕಡೆ ಆಗಲ್ಲ, ಅಯ್ಯೋ, ದೀಸ್ ವರ್ಡ್ ಆರ್ ಮೋರ್ ಇನ್ಸ್ಪೈರಿಂಗ್ ಮೀ. ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಟೈಮ್ ನಾನು ಈ ಶಬ್ದಗಳನ್ನು ಇವಾಗ ಒಂದು 2-3 years ಆಯಿತು ಸ್ವಲ್ಪ ಕಡಿಮೆ ಕೇಳಿದ್ದೀನಿ. ಆದರೆ ಬಿಫೋರ್ ದ್ಯಾಟ್ ಐ ಲರ್ನ್ ಆ ಶಬ್ದಗಳನ್ನು ತುಂಬ ಕೇಳಿದ್ದೀನಿ. ಸೊ ಅದಕ್ಕೆ ಆ ಶಬ್ದಗಳನ್ನು ಯಾವಾಗ ನಾನು ಕೇಳ್ತೀನಿ ರಿವೈಂಡ್ ಆಗಿ. ನಾನು ಒಂದು ಮಟ್ಟಿಗೆ ಮೇಲೆ ಹಳ್ಳಿಯವರಿದ್ದೀರಾ, ಮ್ಯಾಕ್ಸಿಮಮ್ ಹಳ್ಳಿಯಲ್ಲಿ ಈ ವರ್ಡ್ಸ್ ಯೂಸ್ ಮಾಡ್ತಾರೆ. ಕುಂಟ, ಕುರುಡ, ಅವನ ಕಡೆ ಆಗಲ್ಲ, ಅವ್ನಿಗೆ ಯಾಕೆ ಹೊರಗೆ ತೆಗಿತೀರಾ, ಅವ್ನು ಬಿದ್ದು ಬಿಡ್ತಾನೆ. ಓಕೆ, ಒನ್ ಸೈಡ್ ಕೇರಿಂಗ್ ತೊಗೊಳೋದು ಒಳ್ಳೇದಿದೆ. ಬಟ್ ಆ ಕೇರಿಂಗ್ ತೊಗೋಬೇಕಾದ್ರೆ ಅದು ಪ್ರತಿ ಸಲ ಆ ವರ್ಡ್ ಯೂಸ್ ಮಾಡಿ ಇಟ್ ವಿಲ್ ಹರ್ಟ್. ಸೊ ಅದು ಹರ್ಟ್ ಆದಾಗ ಅದೊಂದು ಸ್ಪಾರ್ಕ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಯು ಟು ಡೂ ಸಮಥಿಂಗ್ ಬೆಟರ್ ದೆನ್ ಅದರ್ಸ್. ನಾವೇನಾದರೂ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಏನು ಶಿಟ್ ಇರುತ್ತಲ್ಲ, ಸೊ ಆ ಸ್ಪಾಟಲ್ಲಿ ನಂಗೆ ಸ್ಟಾರ್ಟ್ ಆಯಿತು. ಸೊ it automatically, that words itself motivated me for a lot on that time, still today. I'm very proud to say that. ಇಲ್ಲಿ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾನು ಮಾರ್ಕೆಟಲ್ಲಿ ಕೊಕೊನಟ್ ಕೂಡ ಮಾರಿದ್ದೀನಿ. ಐ ಹ್ಯಾವ್ ಸೇಲ್ಡ್ ಕೊಕೊನಟ್ಸ್ ಆನ್ ದ ಮಾರ್ಕೆಟ್. ಆನ್ ಸಂಡೇ ಮಾರ್ಕೆಟ್ ಇರುತ್ತೆ, ಮಾರ್ಕೆಟಲ್ಲಿ ಅದನ್ನು ಕೂಡ ಮಾರಿದ್ದೀನಿ. ಬಡತನ, ಅದ್ರ ಜೊತೆಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಕೂಡ ತಲೆ ಮೇಲೆ ಇತ್ತು, ಅದನ್ನ ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಅದ್ರ ಜೊತೆ ಅದು ಮಾಡ್ತಾ ಕೆಲವೊಂದು ಸಾಧನೆಗಳನ್ನು ಮಾಡಿದೆ. ಇಲ್ಲಿವರೆಗೆ ಕೆಲವೊಂದು ಸಾಧನೆಗಳನ್ನು ಮಾಡಿದ್ದೀನಿ. 2010 ಏಷ್ಯನ್ ಗೇಮ್ ದೊಡ್ಡ ಇವೆಂಟ್, ನನ್ನ ಜೀವನ ದೊಡ್ಡ ಇವೆಂಟು. ಅದಕ್ಕೆ ನನ್ನ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆದ ನಂತರ ಇಮಿಡಿಯೇಟಾಗಿ ನಂಗೆ ಬೆಂಗಳೂರಿಂದ ಕಾಲ್ ಬಂತು. ಅರೌಂಡ್ 2010 ಇಂಟರ್ನೆಟ್ ಫೆಸಿಲಿಟೀಸ್ ಯೂಸ್ ಮಾಡೋದಂದರೆ ನನಗೆ ಆವಾಗಲೇ ಸ್ಟಾರ್ಟ್, ನಂಗೆ ಗೊತ್ತಿರಲಿಲ್ಲ. ಸೊ ಅವಾಗ ನಂದು ಏಜ್ ಅರೌಂಡ್ 16 years. ಸೊ ಬೆಂಗಳೂರಿಗೆ ಕರೆದ ನಂತರ ಇಮಿಡಿಯೇಟಾಗಿ, ಇವಾಗ ನಾಳೆನೇ ಕರೆದ ನಂತರ ಇಮಿಡಿಯೇಟಾಗಿ ಹೋಗ್ಲಿಕ್ಕೆ ಕೂಡ ಕಷ್ಟ. ಯಾಕಂದರೆ ವಿಟಮಿನ್ M ಇಸ್ ವೆರಿ ಇಂಪಾರ್ಟೆಂಟ್. ಆ ಟೈಮಲ್ಲಿ ಅದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಸೊ ಹೋಗಬೇಕಾದ್ರೆ ಎಲ್ಲ ಕೋಚ್ಗಳು ಅಡ್ಜಸ್ಟ್ ಮಾಡಿ, ಅಮೌಂಟ್ ಅಡ್ಜಸ್ಟ್ ಮಾಡಿ ನನಗೆ ಬೆಂಗಳೂರಿಗೆ ಕಳಿಸ್ಕೊಟ್ರು. ಅಲ್ಲಿ ಹೋದೆ, ಸೆಲೆಕ್ಷನ್ ಆಗಿತ್ತು. ಸೆಲೆಕ್ಷನ್ ಆದ ನಂತರ ನಾರ್ಮಲ್ ಕಂಠೀರವ ಸ್ಟೇಡಿಯಮ್ದಲ್ಲಿ ಹೋಗಬೇಕಾಗಿತ್ತು. ಸೊ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಕಂಠೀರವ ಸ್ಟೇಡಿಯಮ್ ಹೋದೆ. ಫುಲ್ ಡೇ ಹ್ಯಾವ್ ವೇಟೆಡ್ ಅರೌಂಡ್ ಕಂಠೀರವ ಸ್ಟೇಡಿಯಮ್. ಫುಲ್ ಡೇ ನಾನು ಕಂಠೀರವ ಸ್ಟೇಡಿಯಮ್ದಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಬಿಕಾಸ್ ಸಮ್ ಟೆಕ್ನಿಕಲ್ ಇಶ್ಯೂಸ್ ಇತ್ತು. ಸೆಲೆಕ್ಷನ್ ಆಗಿತ್ತು, ಪ್ರೊಸೆಸ್ ಆಗಿತ್ತು, ಇತ್ತು. ಆದರೆ ಆಫೀಸರ್ಸ್ ಎಲ್ಲ ಆ ಕಡೆ ಬಿಸಿ ಇದ್ದರು. ಸೊ ನಾನು ಒಬ್ಬನೇ ಹೋಗಿದ್ದೆ. ಸೊ ವೆಯ್ಟ್ ಮಾಡಿದೆ. ಅಲ್ಲಿಂದ ಅಂದರು, ನೀನು ಇಮಿಡಿಯೇಟಾಗಿ ಏರ್ಪೋರ್ಟ್ ಹೋಗು, ಅಲ್ಲಿಂದ ನಿಂಗೆ ಫ್ಲೈ ಹೋಗಬೇಕು, ಏಷ್ಯನ್ ಗೇಮ್ ಸೆಲೆಕ್ಷನ್ ಆಗಿದೆ, ನೀನು ಏಷ್ಯನ್ ಗೇಮ್ಗೆ ಹೋಗಬೇಕು ಅಂತ. ಸೊ ಓಕೆ ಅಂತ ಅಂದೆ. ಅಲ್ಲಿಂದ ಒಬ್ಬ ನನ್ನ ಫ್ರೆಂಡ್ ಬಂದ, ಅವನ ಜೊತೆಗೆ ನಾನು ಏರ್ಪೋರ್ಟ್ ಹೋದೆ. ಸೊ ಆ ಪ್ರೊಸೆಸಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿ ಹೋಗಿ ಏಷ್ಯನ್ ಗೇಮ್ಸ್ ವಿಲೇಜ್ಗೆ ಹೋಗಿ ಮುಟ್ಟಿದ್ವಿ. ವಿಲೇಜ್ ಹೋಗಿ ಮುಟ್ಟಿದ್ದು ಒಂಥರ ಪ್ರಾಕ್ಟೀಸ್ ಚೆನ್ನಾಗಾಗಿತ್ತು. ನಾರ್ಮಲ್ ಪ್ರಾಕ್ಟೀಸ್ ಮಾಡಿದೆ, ಚೆನ್ನಾಗಾಗಿತ್ತು. ಆದರೆ ಏನೋ ಒಂದು ಟೆನ್ಷನ್. ಸೊ ನಾನು ನಾಳೆ ಇವೆಂಟ್ ಇದೆ, ಏನಾಗುತ್ತೆ ಇನ್ನೋ, ಇವಾಗ ಆನ್ ಕಾನ್ಫಿಡೆಂಟ್. ಬಟ್ ಬಿಫೋರ್ ದಟ್ ರೇಸ್, ಅದು ಬಿಫೋರ್ ಎಕ್ಸಾಮ್ ಇದ್ದಾಗ ನಾಳೆ ಕ್ವಶನ್ ಪೇಪರ್ ಯಾವ್ದು ಬರುತ್ತೋ ಬರುತ್ತೋ ಅಂತ. ಸೊ ಆ ಒಂದು ಭಯ ಕೂಡ ನನ್ನಲ್ಲಿತ್ತು. ಸೊ ಇಮಿಡಿಯೇಟ್ ಡಿಸೆಂಬರ್ 2010 ರೇಸ್ ಆಯಿತು. ಸೆಕೆಂಡ್ ಡೇ ರೇಸಲ್ಲಿ ನಾನು ಪ್ರಿಪೇರ್ ಆದೆ. ನನ್ನ ಫ್ರೆಂಡ್ ಫಸ್ಟ್ ಡೇ ನನ್ನ ಫ್ರೆಂಡಿಂದ ಒಂದು ಮೆಡಲ್ ಆಗಿತ್ತು. ಸೊ ನೆಕ್ಸ್ಟ್ ನಂದು ಇವೆಂಟ್ ಇತ್ತು. ಸೊ ಈ ಪೋಡಿಯಮ್ ಮೇಲೆ ನಿಂತ್ಕೊಂಡೆ. ಈ ವಿಸಲ್ ಸ್ಟಾರ್ಟ್ ಕೊಟ್ಟರು, ಮಾರ್ಕ್ ಕೊಟ್ಟರು, ಸ್ಟಾರ್ಟ್ ಮಾಡಿದೆ.
ರೇಸ್ ಸ್ಟಾರ್ಟ್ ಆಯಿತು. ರೇಸ್ ಇಷ್ಟು ವಂಡರ್ಫುಲ್ಲಾಗಿ ಫಿನಿಷ್ ಮಾಡಿದೆ 200 ಮೀಟರ್ IM ಅಂದರೆ ಡೋಪಿಂಗ್ ಟೆಸ್ಟರ್ ಬಂದುಬಿಟ್ರು ಚೆಕ್ ಮಾಡಲಿಕ್ಕೆ ಇವನೇನು ಡೋಪ್ ಮಾಡಿದನೋ ಅಂತ. ಸೊ ದೇ ಕೆಮ್ ಬ್ಯಾಕ್ ಟು ಮೀ, ದೇ ಚೆಕ್ ಮೈ ಬ್ಲಡ್ ಸ್ಯಾಂಪಲ್ಸ್ ಆ್ಯಂಡ್ ಎವ್ರಿಥಿಂಗ್. ರಿಸಲ್ಟ್ ಹೆಲ್ಡ್ ಮಾಡಿದರು. ರಿಸಲ್ಟ್ ಹೆಲ್ಡ್ ಆಯ್ತು ಅಂತ ಅವ್ರಿಗೇನೋ ಡೌಟ್ ಬಂತು, ಇವನು ಇಷ್ಟು ಚೆನ್ನಾಗಿ ರೇಸ್ ಮಾಡಿದಾನಲ್ಲ, ಇವನೇನು ಡೋಪ್ ಅದು ಮಾಡಿರ್ಬೋದು. ಇಂಡಿಯಾದಲ್ಲಿ ನಾರ್ಮಲ್ ಫುಡ್ ಮಾಡಲಿಕ್ಕೆ ಕಷ್ಟ ಇದೆ, ಡೋಪ್ ಮಾಡೋದು ತುಂಬ ಕಷ್ಟ. ಸೊ ಅಲ್ಲಿ ಡೋಪಿಂಗ್ ಟೆಸ್ಟ್ ಆಯಿತು. ಡೋಪಿಂಗ್ ಟೆಸ್ಟ್ ಆದರೆ ಅದೇ ರಿಸಲ್ಟ್ ಅನೌನ್ಸ್ ಮಾಡಿದ್ರು, ಈ ಡೋಪ್ ಮಾಡಿಲ್ಲ ಅಂತ. ಸೊ ಅವ್ರು ಯಾವಾಗ ರಿಸಲ್ಟ್ ಅನೌನ್ಸ್ ಮಾಡಿದ್ರು ಅವಾಗ ಇಮಿಡಿಯೇಟಾಗಿ ಮೆಡಲ್ ಸೆರೆಮನಿ ಇತ್ತು. ಸೊ ವೇರ್ ಇಂಡಿಯನ್ ಬ್ಲೇಸರ್, ಇಂಡಿಯನ್ ಜಾಕೆಟ್ ವೇರ್ ಮಾಡಿ ಪೋಡಿಯಮ್ಗೆ ಹೋದೆ. ಸೊ ಯಾವಾಗ ಮೆಡಲ್ ತೊಗೊಂಡಲ್ಲ, ಸೊ ಆವಾಗ ನನಗೆ ಇಷ್ಟು ದಿವಸ ಏನು ಕಷ್ಟಪಟ್ಟಿದ್ದೆ ಅದಲ್ಲಿ ಸ್ಯಾಕ್ರಿಫೈಸ್ ಮಾಡಿ ಸಾರ್ಥಕ ಆಯಿತು ಅನ್ನೋ ಒಂದು ಭಾವನೆ. ಆಮೇಲೆ ನಾನು ದೇಶಕ್ಕಾಗಿ ಏನೋ ಮಾಡಿದೆ ಅನ್ನೋ ಒಂದು ಖುಷಿ ಕೂಡ ಬಂತು. ನಾವು ಯಾವಾಗ ವೆನ್ ವಿ ವಿನ್ ದ ಮೆಡಲ್ಸ್, ನಾವು ಯಾವಾಗ ಮೆಡಲ್ ವಿನ್ ಮಾಡ್ತೀವಿ, ನೀವು ನೋಡಿರ್ಬೋದು ರೀಸೆಂಟಾಗಿ ಕಾಮನ್ವೆಲ್ತ್ ಏಷ್ಯನ್ ಗೇಮಲ್ಲಿ ನಮ್ಮ ಇಂಡಿಯಾ ಫ್ಲ್ಯಾಗ್ ಮೇಲೆ ಹೋಗ್ತಾ ಇರುತ್ತೆ, ಅದೊಂದು ಖುಷಿ ಬೇರೆ ಇರುತ್ತೆ. ಇಫ್ ಯು ಗೆಟ್ ಗೋಲ್ಡ್ ಮೆಡಲ್, ನಮ್ಮ ನ್ಯಾಷನಲ್ ಆ್ಯಂಥಮನ್ನು ಅಲ್ಲಿ ಆ ಪೋಡಿಯಮಲ್ಲಿ ಸೌಂಡ್ ಮಾಡ್ತಾರೆ. ಸೊ ಆವಾಗ ಒಂದು ಬ್ರೌನ್ಸ್ ಮೆಡಲ್ ಆಗಿತ್ತು, ಫ್ಲ್ಯಾಗ್ ಮೇಲೆ ಹೋಗ್ತಾ ಇತ್ತು. ಐ ಫೀಲ್ ವೆರಿ ಪ್ರೌಡ್. ನಾನು ಏನಾದರೂ ಮಾಡೋಕ್ಕೆ ಸಾಧ್ಯ ಆಯಿತು ಈ ದೇಶಕ್ಕಾಗಿ, ಈ ಸೊಸೈಟಿಗಾಗಿ, ನನ್ನ ತಂದೆ ತಾಯಿಗಾಗಿ ನಾನು ಏನಾದರೂ ಮಾಡಿ ತೋರ್ಸೋಕ್ಕಾಯಿತು ಅಂತ ಒಂದು ತುಂಬ ಖುಷಿಪಟ್ಟೆ. ಸೇಮ್ ಬ್ಯಾಕ್ ರಿಟರ್ನ್ ಅಲ್ಲಿಂದ ಬಂದೆ. ನಾನು ಎವ್ರಿ ಒನ್ ಹ್ಯಾವ್ ದಿರ್ ಓನ್ ಹಿಡನ್ ಟ್ಯಾಲೆಂಟ್. ಪ್ರತಿಯೊಬ್ಬರಲ್ಲೂ ಒಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ, ನಾವು ಅದನ್ನ ಹೊರಗಡೆ ತೆಗಿಬೇಕು. ನಮ್ಮ ಹತ್ರ ಏನಿದೆ ಫೆಸಿಲಿಟೀಸ್ ಎಷ್ಟಿದೆ ಅದರಲ್ಲಿ ಯುಟಿಲೈಸ್ ಮಾಡಿ, ಅದರಲ್ಲಿ ಏನಾದರೂ ಕಮಾಂಡಿಂಗ್ ಮಾಡಿ ತೋರಿಸ್ಬೇಕು. ನಂದು ಸ್ಕೂಲ್ ಲೈಫ್ ಕೂಡ ಹಾಗೆ ಇತ್ತು. ನಾನು ನಾರ್ಮಲ್ ಮಕ್ಕಳ ಜೊತೆಗೇ ಸ್ಕೂಲ್ ಲೈಫ್ ಕೂಡ ಮಾಡಿದೆ. ಆವಾಗ ನಮ್ಮ ಮಮ್ಮಿಯವ್ರು ನನಗೆ ಎಬ್ಬಿಸ್ಕೊಂಡು ಹೋಗಿ ಸ್ಕೂಲಲ್ಲಿ ಬಿಡ್ತಿದ್ರು, ಸ್ಕೂಲಲ್ಲಿ ಕರ್ಕೊಂಬರ್ತಿದ್ರು. ಸೊ ಆವಾಗ ಅವ್ರು ಸ್ಕೂಲ್ದವ್ರು ಅಂದಿದ್ರು, ಇವ್ನಿಗಿಲ್ಲಿ ನಾವು ತೊಗೊಳಕ್ಕಾಗಲ್ಲ, ಇವ್ನಿಗೆ ಸ್ಪೆಷಲ್ ಸ್ಕೂಲ್ ಇರುತ್ತೆ. ಅಬ್ಸಲ್ಯೂಟ್ಲಿ ಆವಾಗ ಸ್ಪೆಷಲ್ ಸ್ಕೂಲ್ ಇರ್ತಾಯಿತ್ತು, ನಮಗಾಗಿ ಒಂದು ವಿಶೇಷ ಚೇತನ ಸ್ಕೂಲ್ ಅಂತ ಇರ್ತಾಯಿತ್ತು. ಸೊ ನನ್ನ ಹಠ ಇತ್ತು ನಾನು ನಾರ್ಮಲ್ ಜೊತೆನೇ ಕಲಿಬೇಕಂತ. ಸೊ ಆವಾಗ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 5th ಸ್ಟ್ಯಾಂಡರ್ಡ್ವರೆಗೆ ನಮ್ಮ ಮಮ್ಮಿಯವರು ನನಗೆ ಎತ್ಕೊಂಡು ಹೋಗಿ ಸ್ಕೂಲಿಗೆ ಬಿಡ್ತಿದ್ರು, ಸ್ಕೂಲಿಗೆ ಕರ್ಕೊಂಬರ್ತಾಯಿದ್ರು. ಹಾಗೆ ಈಗ ನೀವು ಹೆಂಗೆ ಫ್ರೆಂಡ್ಸ್ ಇದ್ರೆ ಹಾಗೆ ನಂಗೆ ಫ್ರೆಂಡ್ಸ್ ಇದ್ದರು. ಅವರೇ ನಂಗೆ ಒಂದೊಂದು ಸಲ ಎಲ್ಲ ಕೈ ಎತ್ಕೊಂಡು ಬಿಡ್ತಾಯಿದ್ರು. ಸೊ ಆವಾಗಿಂದ ನನಗೆ ಕಾನ್ಫಿಡೆಂಟ್ ಆಯಿತು, ನಾನೇನು ಡಿಸೇಬಲ್ಡ್ ಇಲ್ಲ, ನಾನು ನಿಮ್ಮ ಜೊತೆ ನಾರ್ಮಲ್ ಆಗಿದ್ದೇನೆ ಅಂತ. ಸೊ ವೆನ್ ಐ ಜಾಯಿನ್ಡ್ 2014 ಆ್ಯಸ್ ಎ ಸ್ಟಾಫ್ ಇನ್ ಸಂಗೊಳ್ಳಿ ಕಾಲೇಜ್, ಆವಾಗ ಕೂಡ ಎಲ್ಲೋ ಫೀಲ್ ಆಯಿತು. ಅದರ ನಂತರ ಅಲ್ಲಿ ಇದ್ದಂಥ ಫ್ರೆಂಡ್ಸ್ ಕೂಡ ನನಗೆ ಆ ಫೀಲಿಂಗನ್ನು ಯಾವಾಗೂ ತೋರಿಸ್ಕೊಡ್ಲಿಲ್ಲ. ಸೊ ಸೇಮ್ ನಾನು ಈಗ ಜಸ್ಟ್ ಒಂದು ಆಫ್ಟರ್ 7 years ಸರ್ವಿಸ್ ಆಫ್ ಸಂಗೊಳ್ಳಿ ಐ ಗಾಟ್ ಟ್ರಾನ್ಸ್ಫರ್ಡ್ ಇಯರ್. ಇಲ್ಲಿ ಬಂದು ನನಗೆ ಒಂದು 5 months ಆಯಿತು. ಡಿಫಿಕಲ್ಟೀಸ್ ಆಗ್ತಾಯಿದೆ ನನಗೆ ಕೂಡ ಬರಲಿಕ್ಕೆ. ಸೊ ಹೈವೇಯಿಂದ ನಾನು ಬರಬೇಕು. ಸೊ ಬಟ್ ನನಗೇನಿದೆ, ಏನಾದರೂ ಮಾಡಬೇಕು. ನಾನು ಹಾಗೆ ಮನೆಯಲ್ಲಿ ಕೂತ್ಕೊಂಡ್ರೆ ನಂಗೆ ಯಾರು ಜಾಬ್ ಕೊಡಲ್ಲ, ನನ್ನ ಹೊಟ್ಟೆ ತುಂಬಲ್ಲ. ಸೊ ಐ ಶುಡ್ ಕಮ್ ಅಪ್ ಆಫ್ ದ್ಯಾಟ್ ಆ್ಯಂಡ್ ಐ ಟು ಡೂ. ಆ್ಯಂಡ್ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಿಮಗೆ ಕಷ್ಟಗಳು ಪ್ರತಿಯೊಬ್ಬರಲ್ಲಿ ಇರ್ತವೆ, ನಾವು ಅದರಿಂದ ಹೊರಗಡೆ ಬರಬೇಕು. ಹೊರಗಡೆ ಬಂದರೆ ಮಾತ್ರ ನಾವು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಇಟ್ಸ್ ನಾಟ್ ಪಾಸಿಬಲ್. ಇವಾಗ ನಾನು 3rd ಫ್ಲೋರಿಗೆ ಸ್ಟೆಪ್ ಅಪ್ ಮಾಡ್ಕೊಂಡು ಬಂದಿದ್ದೀನಿ. ಕಷ್ಟ ಆಗಿದೆ ನಿಧಾನಕ್ಕೆ ಬರಲಿಕ್ಕೆ, ಆದರೆ ನಂಗೆ ಇಲ್ಲಿ ಬರಬೇಕಾಗಿತ್ತು, ಫಂಕ್ಷನ್ಗೆ ಬಂದು ಮುಟ್ಟಬೇಕಾಗಿತ್ತು. ಸೊ ಐ ಹ್ಯಾವ್ ಡಿಸೈಡೆಡ್ ಟು ಕಮ್ ಹಿಯರ್. ಒಂದು ಗೋಲ್ ಸೆಟ್ ಮಾಡಿ, ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಗೋಲ್ ಸೆಟ್ ಇರಬೇಕು. ನಾನು ಇದು ಮಾಡ್ತೀನಿ ಅಂತ. ಸೊ ಐ ವಾಸ್ ಒಂದು ಗೋಲ್ ಸೆಟ್ ಆಫ್ ಟು ಮೀಟ್ ರಾಷ್ಟ್ರಪತಿ ಆಫ್ ಅಬ್ದುಲ್ ಕಲಾಂ ಆ್ಯಂಡ್ ಒನ್ ಈಸ್ ಸಚಿನ್ ತೆಂಡೂಲ್ಕರ್. ಒಂದಂತೂ ಖ್ವಾಹಿಶ್ ಕ್ಲಿಯರ್ ಆಗಿದೆ. ಸೊ ಐ ಹ್ಯಾವ್ ಮೆಟ್ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಟ್ವೈಸ್, ವೆನ್ ಹಿ ವಾಸ್ ರಾಷ್ಟ್ರಪತಿ, ವೆನ್ ಹಿ ವಾಸ್ ನಾಟ್ ರಾಷ್ಟ್ರಪತಿ. ಐ ಆಮ್ ವೆರಿ ಹ್ಯಾಪಿ ರಾಷ್ಟ್ರಪತಿ ಭೇಟಿಯಾಗಿದ್ದೀನಿ. ಸೊ ಇನ್ನೊಂದಿದೆ ಸಚಿನ್ ತೆಂಡೂಲ್ಕರ್, ಡೆಫಿನೆಟ್ಲಿ ಶಾರ್ಟ್ಲಿ ಇಟ್ ವಿಲ್ ಗೋಯಿಂಗ್ ಟು ಸಕ್ಸಸ್. ಐ ವಿಲ್ ಡೆಫಿನೆಟ್ಲಿ ಮೀಟ್. ಸೊ ಯು ಶುಡ್ ಕೀಪ್ ಅ ಗೋಲ್ ಆ್ಯಂಡ್ ಒಂದು ರೋಲ್ ಮಾಡೆಲ್. ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ರೋಲ್ ಮಾಡೆಲ್ ಇರಬೇಕು. ಆ ರೋಲ್ ಮಾಡೆಲ್ ಇದ್ದಾಗ ಅವ್ರು ಬರೆದಂಥ ಕಥೆಗಳು, ಅವ್ರು ಬಂದಂಥ ಮಾರ್ಗಗಳನ್ನು ನಾವು ಚೂಸ್ ಮಾಡಬೇಕು. ಒಂದು ಪಾಸಿಟಿವ್ ಎನರ್ಜಿ ಏನಿದೆ ಪಾಸಿಟಿವ್ ತೊಗೊಳ್ಳಿ, ನೆಗೆಟಿವ್ ತುಂಬ ಇರುತ್ತೆ, ಆದರೆ ನೆಗೆಟಿವ್ ತೊಗೊಳಕ್ಕೆ ಹೋಗಬೇಡಿ. ಅವ್ರ ಕಡೆಯಿಂದ ಪಾಸಿಟಿವ್ ಥಿಂಗ್ಸ್ ಏನೇನಿದೆ, ನೀವು ಏನು ಕಲಿಬೋದು, ಅವ್ರ ಹತ್ರ ನೀವು ಏನು ಮಾಡ್ಬೋದು ಅನ್ನೋದನ್ನು ನೀವು ಚೂಸ್ ಮಾಡಿ, ಡೆಫಿನೆಟಾಗಿ ನೀವು ಸಕ್ಸಸ್ ಆಗ್ತೀರಾ. ಮತ್ತು ವೆರಿ ಇಂಪಾರ್ಟೆಂಟ್, ಹೆಲ್ಪ್ ಅದರ್ಸ್, ಟು ಟೆಲ್ ದೆಮ್ ಟು ಹೆಲ್ಪ್ ಅದರ್ಸ್. ಸೊ ಚೇಂಜ್ ಸಿಸ್ಟಮ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತಿನ ಜಗತ್ತಲ್ಲಿ ಆಫ್ಟರ್ ಕೊರೋನಾ ಹೆಲ್ಪಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಕೋವಿಡ್ ಬಂದೋಗಿದೆ, ಲೈಫ್ ಈಸ್ ಟೂ ಸ್ಮಾಲ್, ಬಟ್ ಇನ್ ದಟ್ ಲೈಫ್ ವಾಟ್ ಯು ಆರ್ ಡೂಯಿಂಗ್, ದಟ್ ಈಸ್ ಬಿಗ್ ಅಚೀವ್ಮೆಂಟ್. ಸ್ಪೀಕಿಂಗ್ ಪಾಸಿಟಿವ್ಲಿ, most of the time I speak with Sheetal. I'll travel a lot and some few friends are there. I have only counted friends, not more, but I speak with them. Whatever problems is there, I'll share my feelings or any pains. You start sharing, you'll get ideas from there. And very important is always keep smiling yourself. They will kill your negative things.